ಮಾಡೋಣ. ಸರ್, ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಸಚಿವರಾದಂಥ ನಾಗೇಂದ್ರ ಅವರು ಬಂಧಿಸಿದ್ದಾರೆ ಸರ್. ಕಾನೂನು ಪ್ರಕಾರ ಏನಿದೆ ಜರುಗಿಸ್ತಾರೆ. ವಿಚಾರಣೆ ನಡೀತಾ ಇದೆ. ಹೀಗೆ ನಾವು ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಸರ್, ಹಣಕಾಸು ಸಚಿವರಾದಂಥ ಸಿದ್ದರಾಮಯ್ಯವರೇ ಇದಕ್ಕಿದೆ ಅಂತ, ಅವ್ರದ್ದು ಪಾತ್ರ ಇದೆ, ಅವರು ಸಹ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಅವ್ರದ್ದು ಪಾತ್ರ ಇಲ್ಲ. ಅವ್ರದ್ದು ಯಾವುದೇ ಥರವಾದಲ್ಲಿ ಪಾತ್ರ ಇಲ್ಲ. ವಿಚಾರ ಏನು ನಡೆದಿದೆ ಎನ್ಕ್ವೈರಿ ಹಂತದಲ್ಲಿದೆ. ಇಡಿಯವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಆದಮೇಲೆ ವಾಸ್ತವಾಂಶ ಏನಿದೆ ನೋಡೋಣ. ಥ್ಯಾಂಕ್ ಯು. ಮೂಡೋದು ಅದರಲ್ಲವರು ಹೆಸರು ತಗೊಳ್ಳೋಣ ಸರ್. ಅವರ ಪತಿಯ ಮೂಡೋದಾಗಲಿ ವಾಲ್ಮೀಕಿದಾಗಲಿ ಬೇರೆ ಯಾವುದೇ ಆಗಲಿ ಇವೆಲ್ಲವೂ ಕೂಡ ಎನ್ಕ್ವೈರಿ ಹಂತದಲ್ಲಿವೆ. ಎನ್ಕ್ವೈರಿ ರಿಸಲ್ಟ್ ಏನು ಬರ್ತದೆ ಕಾದು ನೋಡೋಣ. ಅದ್ರ ಬಗ್ಗೆ ಇವಾಗೇ ತೀರ್ಮಾನ ಆದರೆ ವಿರೋಧ ಪಕ್ಷಗಳು ರಚನಾತ್ಮಕವಾದಂಥ ವಿಷಯಗಳಲ್ಲಿ, ಅಭಿವೃದ್ಧಿ ಕೆಲಸಗಳಲ್ಲಿ, ದೇಶದ ಅಭಿವೃದ್ಧಿ ಬಗ್ಗೆ ಇವೆಲ್ಲವನ್ನು ಕೂಡ ಸಬ್ಜೆಕ್ಟ್ ಮುಂದೆ ಇಟ್ಕೊಂಡು ಮಾತಾಡಿದರೆ ಅನುಕೂಲವಾಗಿರ್ತದೆ. ವಿರೋಧ ಪಕ್ಷ ಇರಬೇಕು. ಸರ್, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ, ಕುಂಠಿತವಾಗ್ತಾ ಇದೆ ಅಂತ ಆರೋಪ ಮಾಡ್ತಾರಂತ ಸರ್. ಈಗ 4.5 ಕೋಟಿ ನೆಮ್ಮದಿಯಾಗಿ ಊಟ ಮಾಡಿದ್ದಾರೆ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ರಾಜ್ಯ ಇಂಥದ್ದೊಂದು ಕಟ್ಟುಕಡೆ ವ್ಯಕ್ತಿಗೆ ನೆಮ್ಮದಿಯಾದಂಥ ಜೀವನ ಮಾಡುವಂಥ ದಾರಿ ಮಾಡಿಕೊಟ್ಟಿದ್ದೀವಿ. ಇದು ಒಳ್ಳೆ ಪವಿತ್ರವಾದ ಕೆಲಸ. ಸರ್, CM ಬದಲಾವಣೆ ಆಗುತ್ತೆ ಸರ್. DCM ಚರ್ಚೆ ನಡೀತಾ ಇದೆ. ನೀವು ಸಹ ಸಚಿವರೇನಿದ್ರೆ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳಿದ್ರಿ ಸರ್. ನೀವು CM ಬದಲಾವಣೆ ಇಲ್ಲ ನಡ್ರಿ.